ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಬಡ್ಜೆಟ್. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥ ಬಡ್ಜೆಟಲ್ಲಿ ಏನೇನಿದೆ, ಹೈಲೈಟ್ಸ್, ಮುಖ್ಯಾಂಶಗಳು ಏನೇನಿದೆ ಎಂಬುದನ್ನ ಅವರೇ ರಿಲೀಸ್ ಮಾಡಿರುವಂತಹ ಇದರೊಳಗೆ ನೋಡೋಣ ಬನ್ನಿ. ಏನೇನೈತೆ ಆಯಾ ವ್ಯಯ ಅಂತನ ಇದು 2 ಎಪಿಸೋಡಲ್ಲಿ ಮಾಡ್ಬೇಕಂತ ಇದ್ದೀನಿ. ಹಿಂಗೆಲ್ಲ ಪ್ರತಿಯೊಂದು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದು ಡೀಟೇಲ್ಸ್ನ ಅವ್ರು ಏನೇನು ಮಾಡಿದ್ದಾರೆ ಎಂಬುದನ್ನ ಇದನ್ನು ಮಾಡ್ತಾ ಹೋಗ್ತೀನಿ. ಕೊಡೋ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ತಾ ಹೋಗಿ. ಆಯಾ ವ್ಯಯ 2024-25 ಮುಖ್ಯಾಂಶಗಳು. ಆಯಾ ವ್ಯಯ ಪಕ್ಷಿ ನೋಟ. ಆಯಾ ಗಾತ್ರ ಅಂದರೆ ಈ ವರ್ಷದ ಇದು ಆಯದ ಗಾತ್ರ ಎಷ್ಟಿದೆ ಅಂದರೆ ಆಯವ್ಯಯದ ಗಾತ್ರ 3,71,383 ಕೋಟಿ ರೂಗೆ ಈ ವರ್ಷದ ಬಡ್ಜೆಟ್ ತಲುಪಿದೆ. ಈ ವರ್ಷದ ಬಡ್ಜೆಟ್ ಎಷ್ಟಿದೆ ಅಂದರೆ 3,71,383 ಕೋಟಿ ರು. ಇಷ್ಟು ಬಡ್ಜೆಟ್ ಈ ವರ್ಷದ ಗಾತ್ರ, ಬಡ್ಜೆಟ್ನ ಗಾತ್ರ. ಇದರಲ್ಲಿ ಸ್ವೀಕೃತಿಯಾಗುವಂಥ ಬಡ್ಜೆಟ್ ಎಷ್ಟು ಅಂದರೆ ರಿಸೀವ್ ಆಗೋವಂಥದ್ದು ಎಷ್ಟು ಅಂತ ನೋಡೋಣ. ಈಗ ಒಟ್ಟು ಸ್ವೀಕೃತಿ 3,68,674 ಕೋಟಿ ರು. ಮತ್ತು ರಾಜಸ್ವ ಅಂದರೆ ಕಂದಾಯ ಇಲಾಖೆಯಿಂದ ಬರುವಂಥ ಇದು 2,63,178 ಕೋಟಿ ರು. ಸಾರ್ವಜನಿಕ ಋಣ ಅಂದರೆ ಸಾರ್ವಜನಿಕರಿಂದ ಸಾಲ ತಗೊಂಬೋದು ಎಷ್ಟು ಅಂದರೆ ಸಾರ್ವಜನಿಕರಿಗೆ ಸಾಲನ ಮರುಪಾವತಿ ಮಾಡೋದು ಅನಿಸುತ್ತೆ. ಋಣ ಅಂತ ಹಾಕಿದರೆ, ಋಣ ಅಂದರೆ ಸಾಲ, ಸಾರ್ವಜನಿಕರ ಋಣ 1,05,246 ಕೋಟಿ ರು ಸೇರಿದಂತೆ ಬಂಡವಾಳ ಸ್ವೀಕೃತಿ 38 ಕೋಟಿ ರು ಆಗಿರುತ್ತದೆ. ಬಂಡವಾಳನ ಬಂಡವಾಳ ಮತ್ತೆ ಸ್ವೀಕೃತಿ ಅಂದರೆ ಬಂಡವಾಳ ಮತ್ತೆ ಎತ್ಕೊಳ್ತಾರೆ. ಬಂಡವಾಳ ಅಷ್ಟು ಎತ್ಕೊಳ್ತಾರೆ, ಅದು ಎಷ್ಟು ಅಂದರೆ 38 ಕೋಟಿ. ಇಷ್ಟೆಲ್ಲ ಮೂಲಗಳಿಂದನ ಎಷ್ಟು 3,71,383 ಕೋಟಿನ ಆಯ ಮಾಡ್ಕೊತಾರೆ ಅಂದರೆ ಎತ್ಕೊಳ್ತಾರೆ ವಿವಿಧ ಇದರಲ್ಲಿ. ಒಟ್ಟು ವೆಚ್ಚ ಎಷ್ಟು ಮಾಡ್ತಾರೆ ಅಷ್ಟೇ, 3,71,383 ಕೋಟಿನ ಎತ್ಕೊಳ್ತಾರೆ. ಅದೇ ಕಂದಾಯ ಇಲಾಖೆಯಿಂದ 2,953 ಕೋಟಿ ಮತ್ತು ಬಂಡವಾಳ ವೆಚ್ಚದಿಂದ 55,877 ಕೋಟಿ ಹಾಗೂ ಸಾಲ ಮರುಪಾವತಿಯಿಂದ ಅದಕ್ಕೆ ಅಷ್ಟು ಖರ್ಚು ಮಾಡ್ತಾರೆ. ಈ ಥರ ಖರ್ಚು ಮಾಡ್ತಾರೆ. ಮತ್ತು ಇನ್ನೊಂದು SC/SP ಹಾಗೂ TSP ಅಡಿಯಲ್ಲಿ ಆಯಾ ವ್ಯಯದಲ್ಲಿ ಒದಗಿಸಿರುವ ಅನುದಾನ 39,121 ಕೋಟಿ ರು. SC/SP ಅಡಿಯಲ್ಲಿ 27,674 ಕೋಟಿ ರು ಹಾಗೂ TSP ಅಡಿಯಲ್ಲಿ 11,447 ಕೋಟಿ ರು ವೆಚ್ಚ ಮಾಡಲಾಗುತ್ತದೆ. ಮತ್ತು ಮಹಿಳಾ ಆಯವ್ಯಯಗಳಲ್ಲಿ ಒದಗಿಸಿರುವ ಅನುದಾನ 86,423 ಕೋಟಿ. ಮಕ್ಕಳ ಆಯವ್ಯಯಗಳಲ್ಲಿ ಒದಗಿಸಿರುವ ಅನುದಾನ 54,617 ಕೋಟಿ ರು. ಇಷ್ಟು ಇದು ಮಾಡ್ತಾರೆ. ಅದಾಗೆ ಕೃಷಿಗೆ ಯಾವುದ್ಯಾವುದು ಒದಗಿಸ್ತಾರೆ ಅಂತ ನೋಡೋಣ ಬನ್ನಿ. 2024-25 ಸಾಲಿನ ಹೊಸ ಯೋಜನೆ ಅಡಿಯಲ್ಲಿ ಕೃಷಿಗೆ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ವಿವಿಧ ರೈತಪರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಕೃಷಿ ಉತ್ತೇಜನ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಜಾರಿ ಮಾಡಿದ್ದಾರೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಮತ್ತು ಸಂಯೋಜನೆ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕಾಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಮತ್ತೀಗ ಕೈಗೆಟುಕುವ ದರದಲ್ಲಿ ಸಂಸ್ಕರಿಸಿದ ಸಿರಿಧಾನ್ಯಗಳು ಮತ್ತು ಮೌಲ್ಯವರ್ಧಿತ ಸಿರಿಧಾನ್ಯ ಉತ್ಪನ್ನಗಳನ್ನು ಒದಗಿಸಲು ನಮ್ಮ ಮಿಲೆಟ್ ಹೊಸ ಕಾರ್ಯಕ್ರಮ ಆರಂಭವಾಗಿದೆ. ನಮ್ಮ ಮಿಲೆಟ್ ಎಂಬ ಒಂದು ಹೊಸ ಕಾರ್ಯಕ್ರಮ ಬೇರೆ ತಂದಿದ್ದಾರೆ. ರೈತರಿಗೆ ಕೀಟನಾಶಕ, ರೋಗ ಮತ್ತು ಪೋಷಕ ನಿರ್ವಹಣೆ ಸಲಹೆ ಮತ್ತು ರೈತರಿಗೆ
ರೈತರಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿದ ಇ-ಶಾಪ್ ತಂತ್ರಜ್ಞಾನ ಪರಿಚಯ. ಅಂದರೆ ರೈತರಿಗೆ ಕೀಟನಾಶಕಗಳನ್ನ ಕೊಂಡ್ಕೊಂಬೋದು ಮತ್ತೀಗ ಮಾರೋದು ಯಾವ ರೀತಿ ಅಂತಂದ್ರೆ ಇ-ಶಾಪ್ ಮುಖಾಂತರ ಪರಿಚಯ ಮಾಡಿಕೊಡ್ತಾರೆ. ಆಹಾರ ಸಂಸ್ಕರಣೆ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೇವೆ ಅಂತ ಹೇಳಿದ್ದಾರೆ. ಮತ್ತೀಗ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ರಫ್ತುಗೆ ಉತ್ತೇಜನ ಕೊಡ್ತಾರಂತೆ. ಮತ್ತು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಮಂಡಳಿಯ ಸಂಸ್ಥೆಗಳ ಬಲಪಡಿಸುತ್ತಾರೆ. PMFME ಯೋಜನೆಯಡಿಯಲ್ಲಿ 80 ಕೋಟಿ ರು ಅನುದಾನ ಬಿಡ್ತಾರಂತೆ. ಮತ್ತೆ ಶಿವಮೊಗ್ಗ, ಕೋಸಣ್ಣೆ, ವಿಜಯಪುರದ ಇಟ್ಟಂಗಿಆಳ ಮತ್ತು ಬೆಂಗಳೂರು ಗ್ರಾಮಾಂತರ ಪೂಚೇನಹಳ್ಳಿಯಲ್ಲಿ ಆಹಾರ ಪಾರ್ಕ್ ಸ್ಥಾಪನೆ. ಅಲ್ಲಿ ಆಹಾರ ಪಾರ್ಕ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಆಧರಿಸಿ ಬೆಳೆಯ ಉತ್ಪಾದಕತೆ ಮತ್ತು ಮುನ್ಸೂಚನೆ ನೀಡಲು ದತ್ತಾಂಶಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಅಂದರೆ ಇವಾಗ ಕೃಷಿಗೆ ಅತ್ಯಾಧುನಿಕ ತಂತ್ರಜ್ಞಾನನ ಅಳವಡಿಸಿ ಈಗ ಉತ್ಪಾದನೆ ಮಾಡೋದು ಯಾವ ರೀತಿ ಎಂಬುದನ್ನ ಮುಂಚೆಲೇ ಇವಾಗ ಎಲ್ಲೆಲ್ಲಿ ಏನೇನು ಮಾಡಿ ಬೆಳಿಬೇಕು ಎಂಬುದನ್ನ ಅದು ತಂತ್ರಜ್ಞಾನ ಮುಖಾಂತರ ಎಲ್ಲ ತಿಳ್ಕೊಂಡು ಹೇಳ್ತಾರೆ ಗ್ರಾಹಕರಿಗೆ, ಅಂದರೆ ರೈತರಿಗೆ. ತೋಟಗಾರಿಕೆ ಬರೋಣ. ಫುಲ್ ಈ ಸತಿ ಬರೋದೆಲ್ಲ ಈ ಎಪಿಸೋಡಲ್ಲಿ ಬರೀ ಕೃಷಿದು ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ರೈತರಿಗೆ ಮಾತ್ರನೇ ಇದು ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀನಿ. ತೋಟಗಾರಿಕೆ ಕುರಿತು ತಾಂತ್ರಿಕ ಸಲಹೆ ಮತ್ತು ಮಾರುಕಟ್ಟೆ, ಬೇಸಾಯ ಪರಿಕರಗಳು ಮತ್ತು ಉತ್ಪನ್ನಗಳ ಒಂದೇ ಸೂರಿನಲ್ಲಿ ಒದಗಿಸುವ ಆಯಾ ಜಿಲ್ಲೆಗಳಿಗೆ ಕಿಸಾನ್ ಮಾಲ್ ಸ್ಥಾಪನೆ ಮಾಡ್ತಾರೆ. ಕಿಸಾನ್ ಮಾಲ್ ಅಂತ ಹೊಸದಾಗಿ ಒಂದು ತಿರ್ಗಾ ಹೊಸ ಯೋಜನೆಯಾಗಿ ಮಾಡಿಕೊಡ್ತಾರಂತೆ. ಬೆಂಗಳೂರು ಸುಸಜ್ಜಿತ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಪುಷ್ಪ ಮಾರುಕಟ್ಟೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದರೆ ಹೂವಿಂದು ಮಾರುಕಟ್ಟೆಯನ್ನು ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ತೋಟಗಾರಿಕೆ ಬೆಳೆಗಳ ಸಂಸ್ಕರಣೆ ಮತ್ತು ರಫ್ತು ಪ್ರಮಾಣ ಹೆಚ್ಚಿಸಲು ಕೊಯ್ಲೋತ್ತರದ ನಿರ್ವಹಣಾ ಕೇಂದ್ರ ಹಾಗೂ ಮೌಲ್ಯವರ್ಧಿತ ಸಂಸ್ಕರಣೆ ಸ್ಥಾಪನೆ. ಅಂದರೆ ಪಾರ್ಕ್ ಹೌಸ್ ಮಾಡ್ತಾರೆ. ರಾಜ್ಯದ ಅಡಿಕೆ ಬೆಳೆಗಾರರಿಗೆ ರೋಗ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಸಂಶೋಧನೆ ಹಾಗೂ ಸಸ್ಯ ಸಂರಕ್ಷಣೆ ಚಟುವಟಿಕೆಗೆ ಉತ್ತೇಜನ. ಅಂದರೆ ಅಡಿಕೆ ಬೆಳೆಗಾರರಿಗೆ ರೋಗ ನಿರೋಧಕ ತಂತ್ರಜ್ಞಾನವನ್ನು ಸಹಾಯ ಮಾಡ್ತಾರಂತೆ, ಅದಕ್ಕೆ ಉತ್ತೇಜನ ಕೊಡೋದು. ಚಿಕ್ಕಮಗಳೂರು ಜಿಲ್ಲೆಯ ಸಹಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಕ್ರೈಸಸ್ ಪಾರ್ಕ್ ಅಭಿವೃದ್ಧಿ ಮಾಡ್ತಾರೆ. ವಿಜಯಪುರ ಜಿಲ್ಲೆಯ ಅಲಮೇಲಿನಲ್ಲಿ ತೋಟಗಾರಿಕೆ ಕಾಲೇಜು ಸ್ಥಾಪನೆ ಮಾಡ್ತಾರಂತೆ. ಮತ್ತೀಗ ರೇಷ್ಮೆ ಬಂದರೆ ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ 250 ಕೋಟಿ ರು ವೆಚ್ಚದಲ್ಲಿ ಅತ್ಯಾಧುನಿಕ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ 2ನೇ ಹಂತ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಕ್ರಮ ಮಾಡ್ತಾರಂತೆ. ರೇಷ್ಮೆ ನೂಲು ಬಿತ್ತಣಿದಾರರು ಉತ್ಪಾದಿಸಿದ ಕಚ್ಚಾ ರೇಷ್ಮೆ ಪ್ರೋತ್ಸಾಹ ಧನ ನೀಡಲು 12 ಕೋಟಿ ಅನುದಾನ ಎತ್ತಿಟ್ಟಿದ್ದಾರೆ. ರೇಷ್ಮೆಗೆ ಬೈವಾಲ್ಡಿಸ್ ರೇಷ್ಮೆ ಗೂಡುಗಳಿಗೆ ನೀಡುವ ಪ್ರೋತ್ಸಾಹ ಪ್ರತಿ ಕಿಲೋಮೀಟರ್ಗೆ 30 ರು ಹೆಚ್ಚಳ. ರೇಷ್ಮೆದಾರರಿಗೆ 30 ರೂಪಾಯಿನ ಹೆಚ್ಚಳ ಮಾಡ್ತಾರಂತೆ. ಪಶು ಸಂಗೋಪನೆ ಅದು ಒಂದು ಕೃಷಿ ಇದೆ, ಅದನ್ನು ಬಗ್ಗೆ ಮಾತಾಡೋಣ ನೋಡಿ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಸಂಯೋಜಿತ ಕೃಷಿ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಹಂದಿ ಮತ್ತು ಕೋಳಿ ಸಾಕಾಣಿಕೆ ಉತ್ತೇಜನ ಮಾಡ್ತಾರಂತೆ. ಮತ್ತೀಗ ರಾಜ್ಯದ 24 ಅಂದರೆ 20 ತಾಲೂಕುಗಳಿಗೆ ಪಶು ಆಸ್ಪತ್ರೆಯನ್ನು ಪಾಲಿಟೆಕ್ನಿಕ್ಗಳಾಗಿ ಮೇಲ್ದರ್ಜೆಗೆ ಏರಿಸಲು 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅಂದರೆ 20 ತಾಲೂಕಲ್ಲಿ ಪಶು ಆಸ್ಪತ್ರೆಯನ್ನು ಪಾಲಿಟೆಕ್ನಿಕ್ವಾಗಿ ಮೇಲ್ದರ್ಜೆಗೆ ಏರಿಸಲು 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಮತ್ತೀಗ ದುರಸ್ತಿ ಆಗಿರುವ 200
ಪಶುವೈದ್ಯರ ಸಂಸ್ಥೆಗಳಿಗೆ 100 ಕೋಟಿ ರು ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡ್ತಾರಂತೆ. ಮತ್ತು ವಲಸೆ ಕುರಿಗಾರರ ಅಭ್ಯುದಯಕ್ಕೆ ಕ್ರಮ ಮತ್ತು ಅವರ ಮೇಲಿನ ಶೋಷಣೆ ಮತ್ತು ದೌರ್ಜನ್ಯ ತಡೆಯಲು ಕುರಿಗಾಯಿಗಳು ಮತ್ತು ಸ್ವತ್ತುಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಜಾರಿ. ಅಂದರೆ ಕುರಿಗಾಯರಿಗೆ ವಲಸೆ ಹೋಗಿರ್ತಾರಲ್ಲ ಅವ್ರ ಮೇಲೆ ಯಾರಾದರೂ ಹಿಂಗೆ ದೌರ್ಜನ್ಯ ಮಾಡಿ ಅವ್ರನ್ನ ಕಟ್ಟಾಕೋದು ಹೊಡೆಯೋದು ಮಾಡೋದೇನೋ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆ ಕ್ರಮ ತಗೊಂತೀವಿ ಅಂತ, ಕಾನೂನು ಮಾಡ್ತೀವಿ ಅಂತ ಈ ಬಜೆಟಲ್ಲಿ ಹೇಳಿದ್ದಾರೆ. ಪುತ್ತೂರು ಪಶುವೈದ್ಯರ ಕಾಲೇಜು ಕಾರ್ಯಾರಂಭಕ್ಕೆ ಕ್ರಮ. ಮೀನುಗಾರಿಕೆ ಒಂದು ಹೇಳ್ತೀನಿ, ಈ ವಿಡಿಯೋ ಎಂಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಾಗೆ ಸಹಕಾರ ಅದೆಲ್ಲ ಹೇಳ್ಕೊಳ್ತಾ ಹೋಗ್ತೀನಿ ಅದು ಯಾವ ರೀತಿ ಅಂತನ. ಈಗ ಮೀನುಗಾರಿಕೆ ಮಾಡೋಣ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮುಂದಿನ ವರ್ಷಗಳಲ್ಲಿ 3,000 ಕೋಟಿ ರುಗಳ ಬೃಹತ್ ಗಾತ್ರದ ವಿವಿಧ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ. 3,000 ಕೋಟಿ ಮೀನುಗಾರಿಕೆಗೆ ಇದು ಮಾಡ್ತಾರಂತೆ. ಇದು ಫುಲ್ ಸ್ವಲ್ಪ ಜಾಸ್ತಿನೇ ಇದೆ. ಮೀನುಗಾರಿಕಾ ರಕ್ಷಣೆಗೆ ಸಮುದ್ರ ಆಂಬ್ಯುಲೆನ್ಸ್ ಖರೀದಿಗೆ 7 ಕೋಟಿ ರು. ಮತ್ಸ್ಯ ಕಿರಣ ಯೋಜನೆಯಡಿಯಲ್ಲಿ ಕರಾವಳಿ ಮೀನುಗಾರರಿಗೆ ಪರಿಹಾರದ ರಾಜ್ಯದ ಪಾಲು 3,000 ರುಗಳಿಗೆ ಹೆಚ್ಚಳ. ವಿವಿಧ ವಸತಿ ಯೋಜನೆಯಡಿಯಲ್ಲಿ 10,000 ವಸತಿ ರಹಿತ ಮೀನುಗಾರರಿಗೆ ಮನೆ ನಿರ್ಮಿಸಲು ಸಹಾಯಧನ. ಈ ಎಪಿಸೋಡಲ್ಲಿ ರೈತರದ್ದು ಎಲ್ಲ ಫುಲ್ಲು ಹೇಳಿದ್ದೀನಿ. ಮುಂದಿನ ಎಪಿಸೋಡಲ್ಲಿ ಮಾಮೂಲಿ ಏನಿದೆ ನೆಕ್ಸ್ಟು ಅದನ್ನು ಹೇಳ್ತೀನಿ. ಸಹಕಾರ ಅಂತ ಒಂದಿದೆ, ಇನ್ನೊಂದು ಜಲಸಂಪನ್ಮೂಲ ಅಂತ ಒಂದಿದೆ. ಎಲ್ಲ ಇದ್ರ ಬಗ್ಗೆನೂ ಹೇಳೋಣ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿನ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.